ಹಾಯ್ ಫ್ರೆಂಡ್ಸ್, ಮಂಗಳಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾವು ಮಾಡ್ತಾ ಇರೋ ರೆಸಿಪಿ ಯಾವುದಂದರೆ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಗಾರ್ಗಿ ಮಾಡ್ತಾ ಇದ್ದೀನಿ. ಅದು ಕೆಂಪು ರವೆಯಿಂದ ಮಾಡ್ತಕ್ಕಂಥ ಗಾರ್ಗಿ. ಇದು ಯಾವ ಥರ ಇರುತ್ತೆ ಅಂತ ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ, ವಿಡಿಯೋ ನೋಡಿ ಫ್ರೆಂಡ್ಸ್. ಈಗ ಗಾರ್ಗೆ ಮಾಡಲು ನಾನು ಕೆಂಪು ರವೆ ತೊಗೊಂಡಿದ್ದೀನಿ. ಈ ಥರ ನೀವು ಉಪ್ಪಿಟ್ಟು ಮಾಡ್ತಿರಲ್ಲ, ಈ ಥರ ರವೆ ತೊಗೊಳ್ರಿ. ನಾವು ಒಂದು ಬಟ್ಲ ರವೆ ತೊಗೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷದ ತನಕ ನಾವು 5 ಇಲ್ಲ 10 ನಿಮಿಷ ನೀರಲ್ಲಿ ನೆನೆ ಇಡೋಣ. ಈಗ ನಾನು ನೀರು ಹಾಕಿ ನೆನೆ ಇಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು 2 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ನೀವು ನೀರು ಹೆಚ್ಚಿಗಿದ್ರೂ ಬಸ್ಕೊಂಡು ತೆಗಿಬೋದು ನೀರನ್ನ. ಇವು ರವೆ ಚೆನ್ನಾಗಿ ನೆನಿಲಿ, ಇದೇ ಥರ ಇಷ್ಟೇ ಇರಲಿ. ಒಂದು 5 ನಿಮಿಷ ಹೀಗೆ ಬಿಡೋಣ. ನಾನು ಬೆಲ್ಲ, ಈಗ ಇದು ಒಂದು ಬಟ್ಲ ರವೆ ತೊಗೊಂಡಿದ್ದೀವಲ್ಲ ಫ್ರೆಂಡ್ಸ್, ಇದರಲ್ಲಿ ಸ್ವಲ್ಪ ಕಡಿಮೆ 3/4 ಭಾಗದಷ್ಟು ಬೆಲ್ಲ ತೊಗೊತೀನಿ. ಬೆಲ್ಲ ಜಾಸ್ತಿ ಆದರೆ ಅವು ಒಡೆದು ಶೇಪ್ ಚೆನ್ನಾಗಿ ಬರಲ್ಲ. ಅದಕ್ಕೆ ನಾನು ಈ ಬಟ್ಲದಷ್ಟು 3/4 ಭಾಗದಷ್ಟು ಬೆಲ್ಲ ತೊಗೊಂಡಿದ್ದೀನಿ. ರವೆ ನೆಂದಿದೆ, ನಾನೀಗ ನೀರು ಬಸ್ಕೋತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ನೀರು ಇದಿಷ್ಟು ಬಸ್ಕೊಂಡಿದ್ದೀನಲ್ಲ, ಇನ್ನೂ ಇದರಲ್ಲಿ ನೀರಿದ್ದಾವೆ. ನಾನು ಅದಕ್ಕೆ ಈ ಥರ ರವೆನ ಹಿಂಡ್ಬಿಟ್ಟು ಹಾಕ್ತಾ ಇದ್ದೀನಿ. ಈ ಥರ ಅಷ್ಟು ರವೆನ ನೀವು ನೀರಲ್ಲಿ ಹಿಂಡಿ ಈ ಥರ ಹಾಕ್ರಿ. ಜಾಸ್ತಿ ನೀರಾಗಲ್ಲ, ಹಿಟ್ಟು ಗಟ್ಟಿಯಾಗೇ ಇರುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ, 3/4 ಬಟ್ಲಷ್ಟು. ಈಗ ನಾನು ಇದನ್ನು ಇದರಲ್ಲಿ ಹಾಕಿ ನಾನು ಮಿಕ್ಸಿಗೆ ಹಾಕ್ತೀನಿ. ಇದನ್ನು ಒಂದು ಸ್ವಲ್ಪ ಬೆಲ್ಲ ಕರಗಷ್ಟು ಅಷ್ಟೇ ಮಿಕ್ಸಿ ಮಾಡಿರಿ. ನಾನು ತೋರಿಸ್ತೀನಿ ಮಿಕ್ಸಿ ಮಾಡಿ. ನೋಡಿ ಫ್ರೆಂಡ್ಸ್, ಈಗಿದು ಈ ಥರ ಆಗಿದೆ. ಬೆಲ್ಲ ಅಷ್ಟೇ ಕರಗಬೇಕು, ರವೆ ಏನು ಇದಾಗೋದು ಬೇಕಿಲ್ಲ. ಬೆಲ್ಲ ಅಷ್ಟೇ ಕರಗಿರುತ್ತೆ. ಇದೇ ಹದದಲ್ಲೇ ಇರಲಿ. ನಾನೀಗ ಇದನ್ನು ಯಾವ ಥರ ಬೋಂಡ ಹಾಕ್ತಿರಲ್ಲ ಅದೇ ಥರ ನೀವು ಎಣ್ಣೆ ಕಾಯಿಸ್ಬಿಟ್ಟು ಅದರಲ್ಲಿ ಹಿಂಗೆ ಸ್ಪೂನಲ್ಲಿ ಹಾಕಿದರೆ ಆಯಿತು. ಈಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಳ್ಳು ಹಾಕ್ತೀನಿ. ನಾನು ಇದನ್ನೊಂದು ಬಟ್ಲಲ್ಲಿ ಹಾಕ್ಕೊಂಡು ನಿಮಗೆ ಎಳ್ಳು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನೊಂದು ಅರ್ಧ ಸ್ಪೂನಷ್ಟು ಎಳ್ಳು ಹಾಕ್ತಾಯಿದ್ದೀನಿ. 2 ಮಿಕ್ಸ್ ಮಾಡಿರೋ ಎಳ್ಳೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದ್ರೆ ನೀವು ಗಸಗಸಿ, ಏಲಕ್ಕಿ ಪುಡಿ ಏನಾದರೂ ಹಾಕ್ಕೋಬೋದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ. ನಾನೀಗ ಇಷ್ಟೇ ಸಾಕು, ಇಷ್ಟೇ ಹಾಕ್ತಾಯಿದ್ದೀನಿ. ಈಗ ಇದು ಯಾವ ಥರ ಎಣ್ಣೆಲಿ ಹಾಕೋದು ತೋರಿಸ್ತೀನಿ, ಬರ್ರಿ. ನೋಡಿ ಫ್ರೆಂಡ್ಸ್, ಈಗ ನಾನು ಇದನ್ನು ಹಾಕ್ತಾಯಿದ್ದೀನಿ. ಈ ಥರ ಸ್ಪೂನಲ್ಲಿ ತೊಗೊಂಡು ಹಿಂಗೆ ಒಂದೊಂದೇ ಸ್ಪೂನ್ ಬಿಡ್ರಿ. ನೀವು ಬೋಂಡ ಹಾಕ್ತಿರಲ್ಲ ಅದೇ ಥರ ಸ್ಪೂನಲ್ಲೇ ಹಾಕ್ರಿ. ಇದು ಉಬ್ಬಿಕೊಂಡು ಭಾಳ ಸಾಫ್ಟಾಗಿ ಟೇಸ್ಟಾಗಿ ಇರ್ತಾವ. ಗೋಧಿ ಹಿಟ್ಟಿಲೆ ಮಾಡೋಕ್ಕಿಂತ ಈ ಥರ ರೌದ್ಲೆ ನೀವು ದಿಢೀರಂತ ನೆನೆಸ್ಕೊಂಡು ಕೂಡಲೇ ಮಾಡ್ಕೊಂಡು ತಿನ್ಬೋದು. ಟೇಸ್ಟೂ ಚೆನ್ನಾಗಿರ್ತವೆ ಇವು. ಇದು ಆಗಿದೆ ಅಲ್ಲ, ಈ ಥರ ನೀವು ಮತ್ತೆ ಇವನ್ನ ಕೈ ಆಡಿಸಿ ಸ್ವಲ್ಪ ತಿರುವಿ ಹಾಕ್ರಿ. ಇದು ಚೆನ್ನಾಗಿ ಬೇಯಲಿ ಒಳಗಡೆ ಎಲ್ಲ. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ, ಮಾಡಿಕೊಡಿ ಫ್ರೆಂಡ್ಸ್. ಇದು ಚೆನ್ನಾಗಿರುತ್ತೆ. ಇವು ಚೆನ್ನಾಗಿ ಬೆನಿಲಿ, ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲಿ ಫ್ರೆಂಡ್ಸ್. ಈಗ ಇದು ಆಗ್ತಾ ಇದ್ದಾವೆ, ಇನ್ನೊಂದು ಸ್ವಲ್ಪ ಆದರೆ ಆಯಿತು. ಈಗ ಇವನ್ನ ನಾವು ಬೇರೆ ಒಂದು ಪ್ಲೇಟಲ್ಲಿ ತಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಇದು ಆಗಿದೆ. ನೋಡಿ ಫ್ರೆಂಡ್ಸ್, ಈ ಥರ ರವೆಯಲ್ಲಿಂದ ಮಾಡಿರೋ ಗಾರ್ಗಿ ರೆಡಿ ಆಯಿತು. ಇದು ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಎಲ್ಲರೂ ಇಷ್ಟಪಡ್ತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.